ನೋಡಿ. ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫು ಕಂಡು ಬರುತ್ತದೆ. ಈ ತೋಫಿನ ಒಂದು ಅದ್ಭುತವಾದ ಕಥೆನೇ ಇದೆ. ಇದು ವರದಕ್ಷಿಣೆಯಾಗಿ ಬಂದಿರೋದು. ಅದು ಹೇಗಪ್ಪಾ ಅಂತಂದ್ರೆ ನೋಡಿ, ಬಿಜಾಪುರದ ಆದಿಲ್ ಶಾಹಿ ಮನೆತನದ 1ನೇ ಆದಿಲ್ ಶಾಹಿನು ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬಿಬಿಯನ್ನು ಮದುವೆ ಆದ ಕಾರಣ ಆಕೆಯು ವರದಕ್ಷಿಣೆಯ ರೂಪದಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫನ್ನು ಬಿಜಾಪುರಕ್ಕೆ ತರತಾಳಂತೆ ನೋಡಿದ್ರು. 1ನೇ ಮೊಹಮ್ಮದ್ ಶಾನು 1626ರಿಂದ 1656ರವರೆಗೆ ಯಾಕೋಬ್ ಎಂಬ ಶಿಲ್ಪಿಯ ಮೂಲಕ ಈ ಗೋಳ್ ಗುಮ್ಮಟವನ್ನು ಕಟ್ಟಿಸಿದನು. ಮತ್ತೆ ಈ ಗೋಳ್ ಗುಮ್ಮಟದಲ್ಲಿ ಪಿಸುಮಾತಿನ ಗ್ಯಾಲರಿ ಕೂಡ ಇದೆ. ಈ ಗೋಳ್ ಗುಮ್ಮಟ್ ಇರುವುದು ಬಿಜಾಪುರ ಜಿಲ್ಲೆಯಲ್ಲಿ. ಈ ಗೋಳ್ ಗುಮ್ಮಟ್ ನಮ್ಮ ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿರುತ್ತದೆ. ಮತ್ತೆ ಇದು 1ನೇ ಮೊಹಮ್ಮದ್ ಶಾನ ಇದು ಒಂದು ಸಮಾಧಿ ಕೂಡ ಆಗಿರುತ್ತದೆ ನೋಡಿ. ವಿಜಯಪುರದ ಬಸವನ ಬಾಗೇವಾಡಿಯ ಇಂಗಳೇಶ್ವರ ಎಂಬಲ್ಲಿ ಬಸವಣ್ಣನವರು ಜನಿಸಿದರುವಂತೆ. ಮತ್ತೆ ಇವರು ಬಸವಣ್ಣನವರ ಸಿದ್ಧಾಂತ ವಿಶಿಷ್ಟ ದೈತ್ವ ಸಿದ್ಧಾಂತ ಅಂತ. ಮತ್ತೆ ಬಸವಣ್ಣನವರು ಈ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಥವಾ ಸಂಸತ್ ಎಂಬ ಅನುಭವ ಮಂಟಪವನ್ನು ಕೂಡ ನಿರ್ವಹಿಸಿದರು. ಈ ಅನುಭವ ಮಂಟಪದ ಅಧ್ಯಕ್ಷರು ಶ್ರೀ ನಮ್ಮ ಅಲ್ಲಂ ಪ್ರಭುಗಳಾಗಿದ್ದರು.